ಸೊ ವಿವೇಕಾನಂದರು ಅಂದ ತಕ್ಷಣ ನಮ್ಗೆಲ್ಲರಿಗೂ ಗೊತ್ತು, ಅವ್ರ ಚಿಕ್ಕ ವಯಸ್ಸಿನ ಹೆಸರು ವಿವೇಕಾನಂದ ಅಲ್ಲ, ಏನು ಅವ್ರ ಹೆಸರು? ನರೇಂದ್ರ. ನರೇಂದ್ರ ನಮ್ ತರನೇ ಶಾಲೆಗೆ ಹೋಗಿದ್ದಾನೆ. ಒಂದು ದಿನ ಶಾಲೆಯಿಂದ ವಾಪಸ್ ಬರ್ತಾ ಇದ್ದಾನೆ, ಹತ್ಕೊಂಡ್ ಬರ್ತಾ ಇದ್ದಾಗ ತಾಯಿಗೆ ಮಗು ಹೊತ್ಕೊಂಡ್ ಬರ್ತಿರೋದು ನೋಡಿ ಎಷ್ಟು ಹೊಟ್ಟೆ ಉರಿಯುತ್ತೆ. ಯಾಕಪ್ಪ ಹೀಗಾಗ್ತಾ ಇದೆ? ಮನಸ್ಸೊಂಥರ ಹೊಟ್ಟೆ ಕಿವುಚ್ ಬರುತ್ತೆ, ಕರಲ್ ಕಿವುಚ್ ಬರುತ್ತೆ. ಹೋಗಿ ಬಾಚಿ ತಗ್ಗೋತಾಳೆ, ತೊಡೆ ಮೇಲೆ ಕೂರ್ಸ್ಕೋತಾಳೆ, ಏನಾಯ್ತು ಮಗು ಅಂತ. ತಾಯಿ ಹೆಸರು ಎಲ್ಲರಿಗೂ ಗೊತ್ತು ನಮ್ಗೆ, ಏನು? ಭುವನೇಶ್ವರಿ ದೇವಿ. ಕೂರಿಸ್ಕೋತಾಳೆ, ಏನಾಯ್ತು ಮಗು ಅಂತ. ಮೇಷ್ಟ್ರು ಹೊಡೆದ್ರು ಅಂತ ಕೈಯಲ್ಲಿ ಇದ್ದಂತಹ ಆ ಬಾಸುಂಡೆಯನ್ನ ತೋರಿಸ್ತೇನೆ. ಇವತ್ತೇನಾರು ನಮ್ಮ ಪೇರೆಂಟ್ಸ್ ಆಗಿದ್ದಾರೆ, ಏನ್ ಮಾಡಿದ್ರೆ ಹೌದಾ ಬಾ ನಾಳೆ ಸ್ಟ್ರೈಕ್ ಮಾಡ್ತೀನಿ ನಿಮ್ ಸ್ಕೂಲ್ ಹತ್ರ ಅಂತಾರೆ. ಆದ್ರೆ ಭುವನೇಶ್ವರಿ ದೇವಿ ಮಹಾತಾಯಿ ನೀನೇನ್ ತಪ್ಪು ಮಾಡಿದೆ ಅಂತ ಕೇಳಿದ್ಲು. ಅಮ್ಮ ನಾನ್ ತಪ್ಪು ಮಾಡ್ಲಿಲ್ಲ, ಆದ್ರೆ ತಪ್ಪು ಮಾಡಿದೆ ಅಂತ ಅನ್ಕೊಂಡೆ. ಏನಂದ್ರೆ ಕ್ಲಾಸ್ ನಲ್ಲಿ ಒಂದು ರೀತಿಯಲ್ಲಿ ಏನೋ ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು, ಅದನ್ನ ಕೊಟ್ಬಿಟ್ಟು ಮೇಷ್ಟ್ರು ಹೊರಗೆ ಹೋಗ್ಬಿಟ್ರು. ನಾವೆಲ್ಲ ಕಾನ್ವರ್ಸೇಷನ್ ಮಾಡಿ ಅದ್ರದನ್ನ ತಯಾರು ಮಾಡಿದ್ವಿ, ಏನ್ ಹೇಳ್ಬೇಕು ಮೇಷ್ಟ್ರಿಗೆ ಅಂತ. ಮೇಷ್ಟ್ರು ಬಂದ ತಕ್ಷಣ ನನ್ನ ಫ್ರೆಂಡ್ ನಿಂತ್ಕೊಂಡು ನಾನ್ ಹೇಳಿದ ಒಪಿನಿಯನ್ ಎಲ್ಲ ಅವನದು ಅಂತ ಹೇಳ್ದ. ನನಗೇನ್ ತೊಂದರೆ ಇರ್ಲಿಲ್ಲ, ಯಾಕೆ ಅವನೇ ತಗೊಳ್ಳಿ ಕ್ರೆಡಿಟ್ಸ್. ಆದ್ರೆ ಯಾವ್ದು ತಪ್ಪು ಒಪಿನಿಯನ್ ಇತ್ತು ಅದನ್ನ ನರೇಂದ್ರ ಹೇಳ್ದ ಅಂತಂದ. ತಡಿಯಕ್ಕಾಗ್ಲಿಲ್ಲ ನನ್ಗೆ, ಎದ್ದು ನಿಂತೆ. ಹಲವಾರು ಜನ ಆ ಸಂದರ್ಭಗಳಲ್ಲಿ ಸುಮ್ಮನೆ ಕೂತ್ಕೋತಾರೆ. ದ ಸೈಲೆನ್ಸ್ ಆಫ್ ದ ಗುಡ್ ಪರ್ಸನ್ ಇಸ್ ಆಲ್ವೇಸ್ ಮೋರ್ ವೈಲೆಂಟ್ ದನ್ ದ ವಿಕೆಟ್. ಸೊ ಹಾಗಾಗಿ ಎದ್ದು ನಿಂತೆ, ನೀನೇ ಹೇಳ್ಕೊಟ್ಟಿದ್ಯಲ್ಲ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳಿದೆ. ಸರ್ ಅವ್ನು ಹೇಳ್ತಾರೆ ತಪ್ಪು ಸರ್, ನಾನ್ ಹೇಳಿದ್ದು ಅಂತ. ನರೇಂದ್ರ ನಿಂದ್ ಯಾವಾಗ್ಲೂ ತಂಟೆನೆ, ಕೂತ್ಕೋ ಅಂದ್ರು. ಕೂತ್ಕೊಂಡೆ. ಮತ್ತೆ ಬೈಯಕ್ ಶುರು ಮಾಡಿದ್ರು, ತಡಿಯೋದಕ್ಕಾಗಿಲ್ಲ. ಮತ್ತೆ ನಿಂತೆ, ಮತ್ತೆ ಹೇಳೋದು ಕೂತ್ಕೊ ಅಂತ. ಮೂರನೇ ಸರಿ ನಿಂತ್ಕೊಂಡೆ. ಅಮ್ಮ ನೀನ್ ಹೇಳ್ಕೊಟ್ಟಿದ್ಯಲ್ಲ ಸತ್ಯನೇ ಹೇಳ್ಬೇಕು ಅಂತ. ಅದಕ್ಕೆ ಹೇಗೆ ಹೇಳ್ದೆ ಅಮ್ಮ, ಏನ್ ಸಿಕ್ತು ಅಂದ್ರೆ ಗಿಫ್ಟ್ ಸಿಕ್ತು ನೋಡು. ಸತ್ಯ ಹೇಳಿದಕ್ಕೆ ನಂಗೆ ಸಿಕ್ಕಿರುವಂತ ಗಿಫ್ಟ್ ಇದು. ಇನ್ಮೇಲೆ ಸತ್ಯ ಹೇಳ್ಬೇಕಾ? 6 ವರ್ಷದ ಮಗು ಕೇಳ್ತಾ ಇರೋದು ತಾಯಿಯನ್ನ, ಇನ್ಮೇಲೆ ಸತ್ಯ ಹೇಳ್ಬೇಕಾ? ಸತ್ಯ ಹೇಳಿದ್ರೆ ಈ ತರ ನನಗೆ ಅವಾರ್ಡು ರಿವಾರ್ಡು ಸಿಗುತ್ತೆ, ಹೇಳ್ಬೇಕಂತ. ಇವತ್ತಿನವರಾದ್ರೆ ಹಲವಾರು ಸರಿ ಹೇಳ್ತೀವಿ, ಆ ಕಡೆ ಈ ಕಡೆ ನೋಡ್ಕೊಂಡು ಸತ್ಯ ಹೇಳುವಂತ. ಭುವನೇಶ್ವರಿ ದೇವಿ ಮಹಾಮಾತೆ, ಅವಳು ಹೇಳ್ತಾಳೆ, ಮಗು ನೋಡು ಯೋಚನೆ ಮಾಡು, ಯಾರು ಕತ್ತಿ ತಂದ್ಬಿಟ್ಟು ಕತ್ ಹತ್ರ ಇಟ್ಟು ನೀನು ಸತ್ಯ ಹೇಳಿದ್ರೆ ಈಗ್ಲೇ ಕೊಚ್ಚಾಕ್ತೀನಿ, ಸುಳ್ಳು ಹೇಳಿದ್ರೆ 100 ವರ್ಷ ಬದುಕ್ತಿ ಅಂದ್ರೆ ಸತ್ಯ ಹೇಳಿ ಸತ್ ಹೋಗೋ ಮಗು, ಸುಳ್ಳು ಹೇಳಿ ಮಾತ್ರ ಬದುಕ್ಬೇಡ ಅಂತಂದು. ನೀವು ಇಮ್ಯಾಜಿನ್, ಇಂಥ ತಾಯಿ ಇದ್ರೆ ಇಂಥ ಮಕ್ಕಳಾಗೋದು. ಅವತ್ತು ಮಗು ಕೊಡುತ್ತೆ, ಪ್ರಮಾಣವನ್ನ ಮಾಡುತ್ತೆ, ಇನ್ ಯಾವತ್ತು ನಾನು ಸುಳ್ಳು ಹೇಳಲ್ಲ ಅಂತ. ಯಾವ ರೀತಿ ಬೆಳಿತಾನೆ ನರೇಂದ್ರ ಅಂತಂದ್ರೆ, ಮುಂದೆ ಆ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಆಗಿ ಇಡೀ ಅಮೆರಿಕ ಎಲ್ಲ ಓಡಾಡ್ತಾ ಹೇಳ್ತಾನೆ, ಎನಿಥಿಂಗ್ ಕ್ಯಾನ್ ಬಿ ಸ್ಯಾಕ್ರಿಫೈಸ್ ಫಾರ್ ಟ್ರೂತ್, ಬಟ್ ಟ್ರೂತ್ ಕೆನಾಟ್ ಬಿ ಸ್ಯಾಕ್ರಿಫೈಸ್ ಫಾರ್ ಎನಿಥಿಂಗ್. ಇವತ್ತು ನಾವ್ ಯಾವ ರೀತಿ ಇದ್ದೀವಿ? ನಮ್ಮ ರಾಷ್ಟ್ರ ಲಾಂಛನ ಹೇಳುತ್ತೆ, ದಿಸ್ ಇಸ್ ಹೌ ವಿ ಕನೆಕ್ಟ್. ಈ ಕತೆ ಒಂದು ಹೇಳ್ತೀವಿ, ನೆಕ್ಸ್ಟ್ ಕನೆಕ್ಟಿಂಗ್ ಟು ದ ಪ್ರೆಸೆಂಟ್ ಡೇ. ನಮ್ಮ ರಾಷ್ಟ್ರ ಲಾಂಛನ ಹೇಳುತ್ತೆ, 4 ಸಿಂಹಗಳ ಕೆಳಗೆ ಬರ್ದಿದೆ ಏನಂತ? ಸತ್ಯಮೇವ ಜಯತೆ ಅಂತ. ಆದ್ರೆ ನಮ್ಮ ಜೀವನದಲ್ಲಿ ನಾವು ನಿಜವಾಗ್ಲೂ ಇದ್ದೀವ? ಸಣ್ಣ ಸಣ್ಣ ವಿಷಯಕ್ಕೆ ನಾವು ಶಾಲೆಯಲ್ಲಿ ಹೋಮ್ ವರ್ಕ್ ಮಾಡಿದೀವಿ ಅಂದ್ರೆ ನಮ್ಗೆ ಆಗ ನೆನಪು ಬಂದಿರುತ್ತೆ, ಮೇಡಮ್ ನಿನ್ನೆ ಹುಷಾರಿಲ್ಲ ಅಂತ ನಾವ್ ಹೇಳ್ತೀವಿ. ಕೆಲಸ ಯಾಕೆ ಸರಿ ಮಾಡಿಲ್ಲ ಅಂತ ಇಲ್ಲ ಅಂತ ನಾವು ಹಲವಾರು ರೀತಿಯ ಹಲವಾರು ಸಬೂಬುಗಳನ್ನು ಕೊಡ್ತೀವಿ. ಎಷ್ಟರ ಮಟ್ಟಿಗೆ ಸತ್ಯಮೇವ ಜಯತೆ ಅನ್ನೋದು ರಾಷ್ಟ್ರ ಲಾಂಛನವಾಗಬೇಕು ಅಂದ್ರೆ ಮೊದಲು ಅದು ನನ್ನ ಲಾಂಛನ ಆಗ್ಬೇಕು.